ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಪ್ರಮುಖ ಸಮರಾಭ್ಯಾಸಗಳ ಬಗ್ಗೆ ನೋಡ್ತಾ ಹೋಗೋಣ. ಏನು ಸೆಪ್ಟೆಂಬರ್ 6, 2026ರಂದು ನಡೀತಕ್ಕಂಥ DR ಎಕ್ಸಾಮ್ಸ್ಗೆ ಆಗಿರ್ಬೋದು, 20ನೇ ತಾರೀಕು ನಡೀತಕ್ಕಂಥ KSRP ಎಕ್ಸಾಮ್ಸ್ಗೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಮುಖ ಸಮರಾಭ್ಯಾಸಗಳು ಮೋಸ್ಟ್ 20 ಸಮರಾಭ್ಯಾಸಗಳು 2026ರಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಲಿಸ್ಟ್ ಅನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಕಂಜರ್ 13 ಅಂತಕ್ಕಂಥ ಒಂದು ಸಮರಾಭ್ಯಾಸ ಯಾವ ರಾಷ್ಟ್ರ ನಡುವೆ ನಡೀತು ಅಂತಕ್ಕಂಥದ್ದು. ಇಂಡಿಯಾ ಮತ್ತು ಕಿರ್ಗಿಸ್ತಾನ್ ನಡುವೆ ಕಂಜರ್ 13 ಅಂತಕ್ಕಂಥ ಒಂದು ಸಮರಾಭ್ಯಾಸ ನಡೀತಾ ಹೋಗುತ್ತೆ. ಯಾರು ಕೂಡ ನೋಟ್ಸ್ ಮಾಡ್ಕೋಬೇಡಿ. ನೋಟ್ಸ್ ಅನ್ನ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಆಗಿರ್ಬೋದು, ವಾಟ್ಸ್ಆಪ್ ಚಾನಲ್ ನಲ್ಲಿ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಕೇವಲ ಒಂದು ಚರ್ಚೆ ಮಾತ್ರ ಆಗಿರುತ್ತೆ ಈ ಒಂದು ಕ್ಲಾಸ್. ಕೇಳ್ತಾ ಹೋಗಿ ಯಾವ ಒಂದು ಸಮರಾಭ್ಯಾಸ ಯಾವ ರಾಷ್ಟ್ರದ ನಡುವೆ ನಡೀತಾ ಹೋಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ರಿವಿಷನ್ ಕೂಡ ಮಾಡಿದಂಗ ಆಗುತ್ತೆ. ಹಾಗಾಗಿ ಕೇಳ್ತಾ ಹೋಗಿ. ವರ್ಣ ಸಮರಾಭ್ಯಾಸ ಅಂತಕ್ಕಂಥದ್ದು ಕೂಡ ಯಾವ ರಾಷ್ಟ್ರದ ನಡುವೆ ನಡೀತಾ ಹೋಗುತ್ತೆ ಅಂದ್ರೆ ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥದ್ದು. ಹಾಗೆ ಯುದ್ಧಾಭ್ಯಾಸ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಅಮೆರಿಕದ ನಡುವೆ ನಡೀತಕ್ಕಂಥದ್ದು. ಕೊಂಕಣ ಸಮರಾಭ್ಯಾಸ ಇಂಡಿಯಾ ಮತ್ತು ಇಂಗ್ಲೆಂಡ್ ರಾಷ್ಟ್ರದ ನಡುವೆ ನಡೀತಕ್ಕಂಥದ್ದು. ಪ್ರತಿ ವರ್ಷ ಕೂಡ ಈ ಒಂದು ಸಮರಾಭ್ಯಾಸಗಳು ನಡೀತಾ ಹೋಗುತ್ತವೆ. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನೋಟ್ಸ್ ಅನ್ನ ಮಾಡ್ಕೋಬೇಡಿ. ಕಂಪ್ಲೀಟ್ ನೋಟ್ಸ್ ಅನ್ನ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ನಲ್ಲಿ ನೀಡ್ತಾ ಹೋಗ್ತೀನಿ. ಕಂಜರ್ 13 ಅಂತಕ್ಕಂಥದ್ದು ಇಂಡಿಯಾ ಮತ್ತು ಕಿರ್ಗಿಸ್ತಾನ. ವರ್ಣ ಸಮರಾಭ್ಯಾಸ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಫ್ರಾನ್ಸ್ ನಡುವೆ ನಡೀತಾ ಹೋಗುತ್ತೆ. ಇನ್ನು ಯುದ್ಧಾಭ್ಯಾಸ ಸಮರಾಭ್ಯಾಸ ಇಂಡಿಯಾ ಮತ್ತು ಅಮೆರಿಕ ರಾಷ್ಟ್ರದ ನಡುವೆ ನಡೀತಕ್ಕಂಥದ್ದು. ಕೊಂಕಣ ಸಮರಾಭ್ಯಾಸ ಇಂಡಿಯಾ ಮತ್ತು ಇಂಗ್ಲೆಂಡ್ ರಾಷ್ಟ್ರದ ನಡುವೆ ಪ್ರತಿ ವರ್ಷ ಕೂಡ ನಡೀತಾ ಹೋಗುತ್ತೆ. ಇನ್ನು ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಇಂಡಿಯಾ ಮತ್ತು ಜಪಾನ್ ರಾಷ್ಟ್ರದ ನಡುವೆ ನಡೀತಕ್ಕಂಥದ್ದು. ಹಾಗೆ ಶಕ್ತಿ ಸಮರಾಭ್ಯಾಸ ಇಂಡಿಯಾ ಮತ್ತು ಜಪಾನ್ ರಾಷ್ಟ್ರದ ನಡುವೆ ನಡೀತಕ್ಕಂಥದ್ದು. ನೆಕ್ಸ್ಟ್ ಜಿಮೆಕ್ಸ್ ಅಂತಕ್ಕಂಥದ್ದು ಸಮರಾಭ್ಯಾಸ ಇಂಡಿಯಾ ಮತ್ತು ಜಪಾನ್ ನಡುವೆ ನಡೀತಾ ಹೋಗುತ್ತೆ. ನೋಡಿ, ಜಿಮೆಕ್ಸ್ JI ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇರ್ತಕ್ಕಂಥದ್ದು ಜಿಮೆಕ್ಸ್. ಜಪಾನ್ ಮತ್ತು ಇಂಡಿಯಾದ ನಡುವೆ ನಡೀತಕ್ಕಂಥದ್ದು ಜಿಮೆಕ್ಸ್ ಸಮರಾಭ್ಯಾಸ. ನ್ಯೂಮೆರಿಕ್ ಎಲಿಫೆಂಟ್ ನೋಡಿ, ಈಗಾಗಲೇ ಪೊಲೀಸ್ ಎಕ್ಸಾಮ್ಸ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ. ಆ ಒಂದು ಕ್ವಶನ್ ಪೇಪರ್ ನಲ್ಲಿ ನ್ಯೂಮೆರಿಕ್ ಎಲಿಫೆಂಟ್ ಅಂತಕ್ಕಂಥ ಒಂದು ಸಮರಾಭ್ಯಾಸದ ಮೇಲೆ ಪ್ರಶ್ನೆ ಬಂದಿರತಕ್ಕಂಥದ್ದು. ನ್ಯೂಮೆರಿಕ್ ಎಲಿಫೆಂಟ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಮಂಗೋಲಿಯಾದ ನಡುವೆ ನಡೀತಕ್ಕಂಥದ್ದು. ಹಾಗೆ ಸಂಪ್ರೀತಿ ಸಮರಾಭ್ಯಾಸ ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಪ್ರತಿ ವರ್ಷ ಕೂಡ ನಡೀತಾ ಹೋಗುತ್ತೆ. ಇನ್ನು ಸಮುದ್ರ ಶಕ್ತಿ ಇಂಡಿಯಾ ಮತ್ತು ಇಂಡೋನೇಷ್ಯಾ ನೋಡಿ, 2024-25ರಲ್ಲಿ ಗಣರಾಜ್ಯೋತ್ಸವ ಒಂದು ದಿನಾಚರಣೆಯಂದು ಇಂಡೋನೇಷ್ಯಾದ ಅಧ್ಯಕ್ಷ ಸುಬುವೋ ಇಂಡೋನೇಷ್ಯಾದ ಅಧ್ಯಕ್ಷ ಕೂಡ ಭೇಟಿಯನ್ನ ಮಾಡ್ತಾ ಹೋಗಿದ್ರು. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಸೂರ್ಯಕಿರಣ ಸಮರಾಭ್ಯಾಸ ಇಂಡಿಯಾ ಮತ್ತು ನೇಪಾಳದ ನಡುವೆ ನಡೀತಕ್ಕಂಥದ್ದು. ಇತ್ತೀಚೆಗೆ ಜೆಡ್ ಅಂತಕ್ಕಂಥ ಒಂದು ಏನು ಹೋರಾಟ ನಡೀತಾ ಹೋಗುತ್ತೆ ನೇಪಾಳದಲ್ಲಿ. ಅದು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಸೂರ್ಯಕಿರಣ ಸಮರಾಭ್ಯಾಸ ಇಂಡಿಯಾ ಮತ್ತು ನೇಪಾಳದ ನಡುವೆ ನಡೀತಕ್ಕಂಥದ್ದು. ಅಗ್ನಿ ಅಂತಕ್ಕಂಥ ಒಂದು ಸಮರಾಭ್ಯಾಸ ಭಾರತ ಮತ್ತು ITBP ನೋಡಿ, ಪ್ಯಾರಾಮಿಲಿಟರಿಯಲ್ಲಿ ಒಂದಾಗಿರ್ತಕ್ಕಂಥ ITBP ಅಂತಕ್ಕಂಥ ಒಂದು ಪ್ಯಾರಾಮಿಲಿಟರಿ ಮತ್ತು ಏನು ಇಂಡಿಯಾ ಆರ್ಮಿ ನಡುವೆ ನಡೀತಕ್ಕಂಥದ್ದು ಯಾವುದು ಅಂದ್ರೆ ಅಗ್ನಿ ಅಂತಕ್ಕಂಥ ಒಂದು ಸಮರಾಭ್ಯಾಸ. ಇನ್ನು ವಜ್ರಪ್ರಹಾರ್ ನೋಡಿ, ವಜ್ರಪ್ರಹಾರ್ ಅಮೆರಿಕ ಮತ್ತು ಇಂಡಿಯಾದ ನಡುವೆ ನಡೀತಾ ಹೋಗುತ್ತೆ. ಇನ್ನು ಬ್ರಿಕ್ಸ್ ಪ್ಲಸ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಚೀನಾ, ರಷ್ಯಾ, ಇಂಡಿಯಾ, USA ಮತ್ತು ಸೌತ್ ಆಫ್ರಿಕಾ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ. ನೋಡಿ, ಬಹುರಾಷ್ಟ್ರೀಯ ಸಮರಾಭ್ಯಾಸ ವ್ಯಾಯಾಮ ಅಂತ ಕರಿತಾನೆ ಹೋಗ್ತೀವಿ. ಬ್ರಿಕ್ಸ್ ಪ್ಲಸ್ ಯಾವ ರಾಷ್ಟ್ರದ ನಡುವೆ ನಡೀತಾ ಹೋಗುತ್ತೆ? ಚೀನಾ, ರಷ್ಯಾ, ಇಂಡಿಯಾ, USA ಮತ್ತು ಸೌತ್ ಆಫ್ರಿಕಾದ ನಡುವೆ ನಡೀತಾ ಹೋಗುತ್ತೆ. ಇನ್ನು ಲೆಮಿಟಿಯೇ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಸೀಶೆಲ್ಸ್ ನಡುವೆ ನಡೀತಾ ಹೋಗುತ್ತೆ. ಸೀಶೆಲ್ಸ್ ರಾಷ್ಟ್ರ ಇತ್ತೀಚೆಗೆ ರಾಷ್ಟ್ರ ಯಾವುದಕ್ಕೆ ಸುದ್ದಿಯಲ್ಲಿತ್ತು ಅಂತ ಕೇಳ್ತಾ ಹೋಗ್ತೇನೆ. ಸೀಶೆಲ್ಸ್ ರಾಷ್ಟ್ರದಲ್ಲಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ನೀಡಿದ್ರು. ಸೀಶೆಲ್ಸ್ ರಾಷ್ಟ್ರದಲ್ಲಿ ಆ ಒಂದು ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇತ್ತೀಚೆಗೆ ನೀಡ್ತಾ ಹೋದ್ರು ಸೀಶೆಲ್ಸ್ ರಾಷ್ಟ್ರದಲ್ಲಿ. ಅದು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ. ಅದನ್ನು ಕೂಡ ನೀವು ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಡೈವೆಕ್ಸ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಶ್ರೀಲಂಕಾ ರಾಷ್ಟ್ರದ ನಡುವೆ ನಡೀತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ 17ನೇ ಸಮರಾಭ್ಯಾಸ ಸೈಕ್ಲೋನ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಈಜಿಪ್ಟ್ ರಾಷ್ಟ್ರದ ನಡುವೆ ನಡೀತಾ ಹೋಗುತ್ತೆ. ಇಂಡಿಯಾ ಮತ್ತು ಈಜಿಪ್ಟ್ ರಾಷ್ಟ್ರದ ನಡುವೆ ಸೈಕ್ಲೋನ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ನಡೀತಾ ಹೋಗುತ್ತೆ. ಡಸ್ಟ್ಲಿಕ್
ಡಸ್ಟ್ಲಿಕ್ ಸಮರಾಭ್ಯಾಸ ಯಾವ ಯಾವ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ? ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ನಡುವೆ ನಡೀತಾ ಹೋಗುತ್ತೆ ಡಸ್ಟ್ಲಿಕ್ ಸಮರಾಭ್ಯಾಸ. ನೋಡಿ, ಡಸ್ಟ್ಲಿಕ್ ಸಮರಾಭ್ಯಾಸ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನ. ಈಗ ತಾನೇ ಹೇಳಿದೆ ಕಂಜರ್ 13 ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಕಿರ್ಗಿಸ್ತಾನದ ನಡುವೆ ನಡೀತಾ ಹೋಗುತ್ತೆ ಅಂತ ಹೇಳ್ತಾ ಹೋಗಿದ್ದೆ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗಿ, ಇನ್ನು ಎರಡೇ ಸಮರಾಭ್ಯಾಸ ಉಳಿದಿರ್ತಕ್ಕಂಥದ್ದು ಮಲಬಾರ್ ಸಮರಾಭ್ಯಾಸ ಇಂಡಿಯಾ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ವಾಡ್ ರಾಷ್ಟ್ರಗಳು ಅಂತಾನೆ ಕರಿತಾ ಹೋಗ್ತೀವಿ. ಇಂಡಿಯಾ, ಇಸ್ರೇಲ್, ಆಸ್ಟ್ರೇಲಿಯಾ, ಜಪಾನ್ ರಾಷ್ಟ್ರವನ್ನ ಕ್ವಾಡ್ ರಾಷ್ಟ್ರಗಳು ಅಂತ ಕರಿತಾ ಹೋಗ್ತೀವಿ. ಇಂಡಿಯಾ, USA, ಜಪಾನ್, ಆಸ್ಟ್ರೇಲಿಯಾ ಅಂತಕ್ಕಂಥ 4 ರಾಷ್ಟ್ರಗಳು ಈ ಒಂದು ಮಲಬಾರ್ ಸಮರಾಭ್ಯಾಸವನ್ನ ನಡೆಸ್ತಾ ಹೋಗ್ತೇವೆ ಪ್ರತಿ ವರ್ಷ ಕೂಡ. ಮೋಸ್ಟ್ ಇಂಪಾರ್ಟೆಂಟ್ ಪ್ಲಿಚ್ ಬ್ಲಾಕ್. ನೋಡಿ, ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನಲ್ಲಿ ಕೂಡ ಇರ್ತಕ್ಕಂಥದ್ದು ಪ್ಲಿಚ್ ಬ್ಲಾಕ್ ಸಮರಾಭ್ಯಾಸ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಕ್ಕಂಥದ್ದು. ಮೋಸ್ಟ್ 20 ಸಮರಾಭ್ಯಾಸಗಳನ್ನ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗಿದ್ದೇನೆ, ಯಾವ ಯಾವ ರಾಷ್ಟ್ರಗಳ ನಡುವೆ ನಡೀತಾ ಹೋಗುತ್ತೆ ಸಮರಾಭ್ಯಾಸಗಳು ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದ್ಸರಿ ನಾವು ರಿವಿಷನ್ ಅನ್ನ ಮಾಡ್ತಾ ಹೋಗೋಣ. ಕಂಜರ್ 13 ಸಮರಾಭ್ಯಾಸ ಇಂಡಿಯಾ ಮತ್ತು ಕಿರ್ಗಿಸ್ತಾನ್. ವರ್ಣ ಸಮರಾಭ್ಯಾಸ ಇಂಡಿಯಾ ಮತ್ತು ಫ್ರಾನ್ಸ್. ಯುದ್ಧಾಭ್ಯಾಸ ಸಮರಾಭ್ಯಾಸ ಇಂಡಿಯಾ ಮತ್ತು ಅಮೆರಿಕ. ಕೊಂಕಣ ಸಮರಾಭ್ಯಾಸ ಇಂಡಿಯಾ ಮತ್ತು ಇಂಗ್ಲೆಂಡ್. ಹಾಗೆ ಧರ್ಮ ಗಾರ್ಡಿಯನ್ ಇಂಡಿಯಾ ಮತ್ತು ಜಪಾನ್. ಶಕ್ತಿ ಸಮರಾಭ್ಯಾಸ ಇಂಡಿಯಾ ಮತ್ತು ಫ್ರಾನ್ಸ್. ಹಾಗೆಯೇ ಜಿಮೆಕ್ಸ್ ಸಮರಾಭ್ಯಾಸ ಇಂಡಿಯಾ ಮತ್ತು ಜಪಾನ್. ನ್ಯೂಮೆರಿಕ್ ಎಲಿಫೆಂಟ್ ಅಂತಕ್ಕಂಥ ಒಂದು ಸಮರಾಭ್ಯಾಸ ಇಂಡಿಯಾ ಮತ್ತು ಮಂಗೋಲಿಯಾ. ಸಂಪ್ರೀತಿ ಸಮರಾಭ್ಯಾಸ ಇಂಡಿಯಾ ಮತ್ತು ಬಾಂಗ್ಲಾದೇಶ. ಸಮುದ್ರ ಶಕ್ತಿ ಸಮರಾಭ್ಯಾಸ ಇಂಡಿಯಾ ಮತ್ತು ಇಂಡೋನೇಷಿಯಾ. ಸೂರ್ಯಕಿರಣ್ ಇಂಡಿಯಾ ಮತ್ತು ನೇಪಾಳ. ಅಗ್ನಿ ಭಾರತ ಮತ್ತು ITBP ಅಂತಕ್ಕಂಥ ಒಂದು ಪ್ಯಾರಾಮಿಲಿಟರಿ ನಡುವೆ ನಡೀತಕ್ಕಂಥದ್ದು. ವಜ್ರ ಪ್ರಹಾರ್ ಇಂಡಿಯಾ ಮತ್ತು ಅಮೆರಿಕ. ಬ್ರಿಕ್ಸ್ ಪ್ಲಸ್ ಚೀನಾ, ರಷ್ಯಾ, ಇಂಡಿಯಾ, USA ಮತ್ತು ಸೌತ್ ಆಫ್ರಿಕಾದ ನಡುವೆ ನಡೀತಾ ಹೋಗುತ್ತೆ. ಲೆಮಿಟಿಯೇ ಇಂಡಿಯಾ ಮತ್ತು ಸಿಸೆಲ್ಸ್. ಹಾಗೆಯೇ ಡೈವೆಕ್ಸ್ ಸಮರಾಭ್ಯಾಸ ಇಂಡಿಯಾ ಮತ್ತು ಶ್ರೀಲಂಕಾ. ಸೈಕ್ಲೋನ್ ಸಮರಾಭ್ಯಾಸ ಇಂಡಿಯಾ ಮತ್ತು ಈಜಿಪ್ಟ್ ನಡುವೆ ನಡೀತಾ ಹೋಗುತ್ತೆ. ಡಸ್ಟ್ಲಿಕ್ ಇಂಡಿಯಾ ಮತ್ತು ಉಜ್ಬೇಕಿಸ್ತಾನದ ನಡುವೆ ನಡೀತಾ ಹೋಗುತ್ತೆ. ಮಲಬಾರ್ ಸಮರಾಭ್ಯಾಸ ಇಂಡಿಯಾ, USA, ಜಪಾನ್, ಆಸ್ಟ್ರೇಲಿಯಾ ಕ್ವಾಡ್ ರಾಷ್ಟ್ರಗಳ ನಡುವೆ ನಡೀತಕ್ಕಂಥದ್ದು. ಹಾಗೆ ಪ್ಲಿಚ್ ಬ್ಯಾಕ್ ಸಮರಾಭ್ಯಾಸ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಾ ಹೋಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. 20 ಸಮರಾಭ್ಯಾಸಗಳನ್ನ ಬಿಟ್ಟು ಉಳಿದ ಸಮರಾಭ್ಯಾಸಗಳು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ಒಂದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿರ್ತಕ್ಕಂಥ ನಿಮ್ಮ ಒಂದು ಸಮರಾಭ್ಯಾಸಗಳನ್ನ ಮತ್ತೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಕ್ಲಾಸ್. ಈ ಒಂದು ನೋಟ್ಸ್ ಅನ್ನ ನಾವು ಒಂದು ವಾಟ್ಸ್ಆಪ್ ಚಾನಲ್ ನಲ್ಲಿ ನೀಡ್ತಾ ಹೋಗ್ತೀವಿ, ಇಲ್ಲ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಕೂಡ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ, ಇಲ್ಲ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.